ಕಾಂಗ್ರೆಸ್ಸಿನ ಬಣ ಬಡಿದಾಟ ದಿನದಿಂದ ದಿನಕ್ಕೆ ಒಂದೊಂದೇ ಹೆಜ್ಜೆ ಕ್ಲೈಮ್ಯಾಕ್ಸ್ ಕಡೆ ಹೋಗ್ತಾ ಇದೆ. ಬರ್ತಾ ಇರುವ ಹೇಳಿಕೆಗಳನ್ನು ಗಮನಿಸಿ ನೋಡಿ. ಮುಖ್ಯಮಂತ್ರಿಗಳು ಒಂದು ನ್ಯೂಸ್ ಚಾನೆಲ್ಗೆ ಮಾತನಾಡುವಾಗ ಸ್ನೇಹಿತರು ಹಿತೈಷಿಗಳ ಒತ್ತಡ ಬಂದರೆ ಇನ್ನೊಂದು ಚುನಾವಣೆಗೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳುವ ಮೂಲಕ ಸೆಕೆಂಡ್ ರೌಂಡ್ ಆಫ್ ಟಾಕ್ ಫೈಟ್ ಶುರುವಾದಂಗೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಬಣದಲ್ಲಿ ಅತ್ಯಂತ ಮುಂದುವರೆದು ಹೇಳಿಕೆಗಳನ್ನು ಕೊಡ್ತಾ ಇರೋರು ಸಚಿವ KN ರಾಜಣ್ಣ. KN ರಾಜಣ್ಣ ಅವರು ದಿಲ್ಲಿಗೆ ಹೋಗ್ತಾ ಇರುವಾಗ, ಹೈಕಮಾಂಡ್ ಭೇಟಿಗೆ ಹೋಗ್ತಿರುವಾಗ ಅಜೆಂಡಾ ಏನು ಅನ್ನುವ ವಿಷಯದಲ್ಲಿ ಹೇಳಿಕೆ ಕೊಡುವಾಗ ಅವರೇನು ಹಿಂದೆ ಮುಂದೆ ನೋಡೋದಿಲ್ಲ. MLC ಆಯ್ಕೆ, KPCC ಅಧ್ಯಕ್ಷ ಸ್ಥಾನ, ದಲಿತ ಸಮಾವೇಶ, ಈ ವಿಷಯದ ಬಗ್ಗೆ ಮಾತನಾಡೋದಕ್ಕಿದೆ, ಇದಕ್ಕೆ ಹೋಗ್ತಾ ಇದ್ದೀನಿ. ಈ 3 ವಿಷಯಗಳ ಪೈಕಿ 2 ವಿಷಯಗಳು ನೇರವಾಗಿ DK ಶಿವಕುಮಾರ್ ಅವರಿಗೆ ಸಂಬಂಧಿಸಿದ್ದು. ಯಾವಾಗ ಸಿದ್ದರಾಮಯ್ಯನವರು ಒಂದು ಖಾಸಗಿ ಚಾನಲ್ಗೆ ಆ ಹೇಳಿಕೆಯನ್ನು ಕೊಟ್ಟರು, ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಸಿದ್ದರಾಮಯ್ಯ ಬಣದವರು ಅವರು ಮಾಸ್ ಲೀಡರು, ಅವರೇ ನಮ್ಮ ನೇತೃತ್ವ ವಹಿಸಿಕೊಳ್ಳಬೇಕು, ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗಬೇಕು, ಅಂದರೆ ಮಾತ್ರ ಗೆಲ್ಲುವ ಸಾಧ್ಯತೆ ಜಾಸ್ತಿ, ಈ ಹೇಳಿಕೆಗಳನ್ನು ಕೊಡ್ತಾ ಹೋದರು. ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ, MB ಪಾಟೀಲ್, KN ರಾಜಣ್ಣ ಎಲ್ಲರೂ. ಅದಕ್ಕೆ DK ಶಿವಕುಮಾರ್ ಅವರು ಖಡಕ್ ಪ್ರತಿಕ್ರಿಯೆ ಕೊಟ್ಟರು. ಈ ರೀತಿಯಾಗಿ CM ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳಬೇಡಿ ಅಂತ. ದುರುಪಯೋಗ ಬೇಡ, ಮುಖ್ಯಮಂತ್ರಿಗಳ ಹೆಸರಿನ ದುರುಪಯೋಗ ಬೇಡ. DK ಶಿವಕುಮಾರ್ ಅವರ ಹೇಳಿಕೆ ತುಂಬಾ ಬ್ಯಾಲೆನ್ಸ್ಡ್ ಆಗಿತ್ತು. ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ, ಎಲ್ಲಾ ಚುನಾವಣೆಗೂ ಅವರು ಬೇಕು, ಹಿ ಈಸ್ ಅವರ್ ಲೀಡರ್. ಕಾಂಗ್ರೆಸ್ 2 ಸಲ ಮುಖ್ಯಮಂತ್ರಿ ಆಗುವ ಅವಕಾಶ ಕೊಟ್ಟಿದೆ. ದಿನ ಬೆಳಗಾದ್ರೆ ಸಿದ್ದರಾಮಯ್ಯ ಸುದ್ದಿ ಎತ್ಕೊಂಡು ಅವರ ಹೆಸರನ್ನ ದುರುಪಯೋಗ ಮಾಡಿಕೊಳ್ಳೋದು ಬೇಡ. ಸಿದ್ದರಾಮಯ್ಯ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳುವ ಅನಿವಾರ್ಯತೆ ನನಗಿಲ್ಲ. KN ರಾಜಣ್ಣ ಅವರು ಹೇಳ್ತಿದ್ದಾರೆ, ನಾವು ಯಾರ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ. ಅದೇ ರೀತಿ DK ಶಿವಕುಮಾರ್ ಅವರು AICC ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳೋದು ಬೇಡ. ಎಲ್ಲದಕ್ಕೂ AICC ಹೇಳಿದೆ, AICC ಹೇಳಿದೆ ಅಂತ AICC ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳಬಾರದು. ನಾನು ಯಾರಿಂದಾನು ಶಿಸ್ತಿನ ಪಾಠ ಹೇಳಿಸಿಕೊಳ್ಳಬೇಕಾಗಿಲ್ಲ. 50 ವರ್ಷ ಪಕ್ಷಕ್ಕೆ ಕೆಲಸ ಮಾಡಿದ್ದೀನಿ. ನಾನು ಮಾತಾಡಿದರೆ ಸತ್ಪರಿಣಾಮ ಬೀರುವ ಮಾತಾಡ್ತೀನಿ ಹೊರತು ದುಷ್ಪರಿಣಾಮ ಬೀರುವ ಮಾತಾಡೋದಿಲ್ಲ. ಕೇಳಿಸ್ಕೊಳ್ಳಿ. ಸರ್, ಬೇಕೇ ಬೇಕು ನಮಗೆ. ಅವರು ಸ್ಥಾನದಲ್ಲಿ ಇಲ್ಲಂದ್ರೂ ಸ್ಪರ್ಧೆ ಮಾಡದೇ ಇದ್ರು ಪಕ್ಷದ ಪರವಾಗಿ ಇರಬೇಕು. ಅವರು ಅದ್ರ ನಮ್ಗೆ ಗೆಲ್ಲಲಿಕ್ಕೆ ಅನುಕೂಲ ಆಯ್ತು, ಅದರಲ್ಲೇನು ಪ್ರಶ್ನೆ ಇಲ್ಲ. ಅದಾದ ಪ್ರಶ್ನೆ ಇಲ್ಲ, ಅದನ್ನ ಆಲ್ರೆಡಿ ಹೇಳಿದ್ದೀನಿ. ಅವ್ರು ಬೇಕು ನಮಗೆ, ಅವ್ರು ನಿವೃತ್ತಿ ಆದರೂ ಬೇಕೇ ಬೇಕು. ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ ತಯಾರಾಗುವವರೆಗೆ ಸಿದ್ದರಾಮಯ್ಯ ಅವರ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು. ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿಗೆ ಬೇಕು, ಅಸೆಂಬ್ಲಿಗೆ ಬೇಕು, ಪಾರ್ಲಿಮೆಂಟ್ಗೆ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನಿಮ್ಮ ಮಾಧ್ಯಮಕ್ಕೆ ಸುಮ್ಮನೆ ಹಾರ ಆಗಬಾರ್ದು ಅಂತ ನಾನು ಎಲ್ಲ ನನ್ನ ಫ್ರೆಂಡ್ಸ್ಗೆ ಗೊಂದಲ ಏನಿಲ್ಲ, ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ. ಮುಖ್ಯಮಂತ್ರಿಗಳ ಹೆಸರು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಅಂತ ಏನು ಹೇಳಿದ್ರೆ ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ. ಅವ್ರಿಗೆ ಹೇಳ್ಬೇಕು, ನಾವು ಮಾತೆತ್ತಿರ AICC ಹೇಳಿದ್ರು, ಹೈಕಮಾಂಡ್ ಹೇಳಿದ್ರು ಅಂತ ಅಲ್ಲ. ಅವರು AICCನ ಹೈಕಮಾಂಡ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ.
ಅದು ಅವ್ರಿಗೂ ಇರಬೇಕು. ಮಾತೆತ್ತರೆ ACC ಹೇಳೋರ್ರಿ ಅಂತಾರೆ. ACC ಏನು ಎಲ್ಲದಕ್ಕೂ ಹೇಳಕ್ ಬರ್ತಾರ? ಅವ್ರ ಗಮನಕ್ಕೆ ತಗೊಂಡು ಹೋದ್ರೆ ಅವ್ರೇನೋ ಒಂದು ಅಭಿಪ್ರಾಯ ಸೂಚನೆ ಕೊಡ್ತಾರೆ. ನಾವು ಆ ಸೂಚನೆ ಅಂತ ನಡೀತೀವಿ, ಆ ಪ್ರಶ್ನೆ ಬೇರೆ. ದುರ್ಬಳಕೆ ಯಾರ್ಯಾರಿಗೆ ಯಾವ್ಯಾವ್ದು ಅನುಕೂಲನೋ ಅವ್ರವ್ರು ಮಾಡ್ಕೊಳ್ತಾರೆ ರಾಜಕಾರಣದಲ್ಲಿ. ಅಂದ್ರೆ DK ಶಿವಕುಮಾರ್ ACC ಹೆಸರನ್ನ ಪದೇ ಪದೇ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪನ? ಹೌದು, ಆರೋಪ ಅಂತ ಅಲ್ಲ, ವಾಸ್ತವಾಂಶ. ಯಾರಿಂದ ನಾನು ಪಕ್ಷದ ಶಿಸ್ತಿನ ಪಾಠ ಕಲಿಬೇಕಾಗಿಲ್ಲ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ 50 ವರ್ಷ ಕೆಲಸ ಮಾಡಿದ್ದೀನಿ. ಇವರಿಗೆಲ್ಲ ಎಲ್ಲ ಸೀನಿಯರ್ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಒಪ್ಪಿರ್ತಕ್ಕಂಥವನು. ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿಯವರಿಗೂ, ಅಸಹಾಯಕರಿಗೆ ನ್ಯಾಯ ದೊರಕಿಸ್ಕೊಡುತ್ತೆ, ಎಲ್ರಿಗೂ ಅವಕಾಶ ಕೊಡುತ್ತೆ ಅಂತಕ್ಕಂಥದ್ದು ದೃಢವಾದಂಥ ನನಗೆ ನಂಬಿಕೆ. ಇಷ್ಟಕ್ಕೆ ನಿಲ್ಲಿಸಿಲ್ಲ KN ರಾಜಣ್ಣ. ಸಹಕಾರ ಸಚಿವ ರಾಜಣ್ಣನವರ ವಾಗ್ದಾಳಿ ಇಷ್ಟಕ್ಕೆ ನಿಂತಿಲ್ಲ. ಎಚ್ಚರಿಕೆ ಎಲ್ಲ ನಡೆಯೋದಿಲ್ಲ ಅಂತ ಹೇಳಿದ್ರು. ನಾವು ತಪ್ಪು ಮಾಡಿದ್ರೆ ಮಾತ್ರ ಎಚ್ಚರಿಕೆ ಕೊಡಬೇಕು, ನಾವೇನು ತಪ್ಪು ಮಾಡಿಲ್ಲ. ನಾವು ಹೈಕಮಾಂಡ್ ವಿರುದ್ಧ ಹೋಗ್ತಾ ಇಲ್ಲ. ಭೇಟಿ ಮಾಡಿ ಏನೇನು ಹೇಳಬೇಕೋ ಎಲ್ಲಾನು ಹೇಳಿದ್ದೀನಿ. ಎಲ್ಲವನ್ನು ಬಹಿರಂಗ ಮಾಡೋದಕ್ಕಾಗೋದಿಲ್ಲ. ಸಮಾವೇಶ ಯಾರ ವಿರುದ್ಧವೂ ಅಲ್ಲ, ಅದು ಪಕ್ಷ ಸಂಘಟನೆಗೆ. ಲೋಕಸಭೆ ಚುನಾವಣೆವರೆಗೆ ಅಧ್ಯಕ್ಷ ಅನ್ನೋ ಕಾರಣಕ್ಕೆ ಕೇಳಿದ್ದೀವಿ. ಡೇಟ್ ಸಮೇತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಬಣದವರು. 2023 ಮೇ 18ನೇ ತಾರೀಕಿಗೆ AICC ಪ್ರೆಸ್ ನೋಟ್ನಲ್ಲಿ ಲೋಕಸಭೆ ಚುನಾವಣೆ ಮುಗಿಯೋವರೆಗೂ DK ಶಿವಕುಮಾರ್ KPCC ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ಹೇಳಿದ್ರು. ಮುಗಿದೋಗಿದೆ ಲೋಕಸಭಾ ಚುನಾವಣೆ, ಅದಕ್ಕೆ ಬದಲಾವಣೆ ಮಾಡಿ ಅಂತ ಕೇಳ್ತಾ ಇದ್ದೀವಿ. DCM ಸ್ಥಾನ ಅಂದ್ರೆ ಏನು ಹೆಚ್ಚುವರಿ ತಲೆ ಮೇಲೆ ಕಿರೀಟ ಅಲ್ಲ. ಪೂರ್ಣಾವಧಿ ಅಲ್ಪಾವಧಿ ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನನಗೂ DK ಶಿವಕುಮಾರ್ಗೂ ವೈಯಕ್ತಿಕವಾಗಿ ಏನಿಲ್ಲ, ವಿಚಾರ ಭೇದ ಇರಬಹುದಷ್ಟೇ. DKಶಿ ಅವರನ್ನು ಒಂದು ದಿವಸ ಮನೆಗೆ ಊಟಕ್ಕೆ ಕರಿತೀನಿ ಎಂದು ಕೇಳಿಸ್ಕೊಂಡು. ಹೈಕಮಾಂಡ್ ತೀರ್ಮಾನ ಮಾಡುವಾಗ ಎಲ್ಲರ ಅಭಿಪ್ರಾಯನೂ ಕ್ರೋಢೀಕರಿಸ್ಕೊಂಡೆ ತೀರ್ಮಾನ ಮಾಡೋದು. ಅವರೇನು ಏಕಪಕ್ಷೀಯವಾಗಿ ಏನು ಮಾಡಲಿಕ್ಕೆ ಹೋಗೋದಿಲ್ಲ. ಮೊನ್ನೆ ಮಾಡಿದಾಗಲೂ ಅಷ್ಟೇ ಶಾಸಕರ ಅಭಿಪ್ರಾಯನೇ ಕೇಳಿ ಆನಂತರ ಹೈಕಮಾಂಡ್ ಅವರು ನಿರ್ಧಾರಕ್ಕೆ ಬಂದಂತದ್ದು. ಸಮಾವೇಶ ಮಾಡ್ತೀವಿ ಅಂತ ಹೇಳಿರಲ್ಲ, ದಲಿತರ ಸಮಾವೇಶ ಅಂತಲ್ಲ, ಶೋಷಿತರ ಸಮಾವೇಶ ಅಂತ ಮಾಡಿ ಇನ್ನು ಮಾಡಿಲ್ಲ. ನಾವು ಸಮಯ, ನಮಗೂ ರಾಜಕೀಯವಾಗೂ ಲಾಭ ತಗೋಬೇಕಲ್ಲ, ಅದಕ್ಕೋಸ್ಕರ ಆ ಸಮಯ ನೋಡಿ ಮಾಡ್ತೇವೆ. ಸಮಾವೇಶ ಮಾಡ್ತಕ್ಕಂಥದ್ದು ಯಾರೊಬ್ಬರ ವಿರುದ್ಧ ಅಲ್ಲ. ಈ ಒಂದು ಶೋಷಿತ ಸಮುದಾಯಗಳಲ್ಲಿ ಒಂದು ರೀತಿಯ ಅವೇರ್ನೆಸ್ ಅರಿವನ್ನ ಮೂಡಿಸ್ತಕ್ಕಂಥ ಸಮಾವೇಶವೇ ಹೊರತು ಯಾರೊಬ್ಬರ ವಿರುದ್ಧ ಮಾಡ್ತಕ್ಕಂಥದ್ದಲ್ಲ. ಅದ್ರ ಜೊತೆನಲ್ಲಿ ಪಕ್ಷಕ್ಕೂ ಕೂಡ ಹೆಚ್ಚು ಅವರನ್ನೆಲ್ಲ ಆಕರ್ಷಿತರನ್ನಾಗಿ ಮಾಡ್ತಕ್ಕಂಥ ಉದ್ದೇಶದಿಂದ ಮಾಡುವಂಥದ್ದು. ಅದರಲ್ಲಿ ಯಾರು ಏನು ತಪ್ಪು ಹುಡುಕ್ತಕ್ಕಂಥದ್ದು ಸಮಂಜಸ ಆದಂಥದ್ದಲ್ಲ. ಅದರಲ್ಲಿ ನಾವೇನು ಯಾರೋ ಬೇರೆ ಪಾರ್ಟಿಯವ್ರನ್ನ ಕರೆಯಲ್ಲ, ಬರೀ ಕಾಂಗ್ರೆಸ್ ಪಕ್ಷದ ಮುಖಂಡಗಳನ್ನ ಖರ್ಗೆ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಕರೆಸಿ ಆ ಒಂದು ಸಮಾವೇಶ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಚಿಂತನೆ ಇದೆ. ನೋಡಿ, ನಾನೇನು ಹಠಕ್ಕೆ ಬಿದ್ದಿಲ್ಲ. ಅಂತಿಮವಾಗಿ ನಮ್ಮ ರಾಷ್ಟ್ರದ ಹೈಕಮಾಂಡ್ ಏನಿದೆ ಕಾಂಗ್ರೆಸ್ ಪಕ್ಷದವರು, ಅವರ ಏನು ನಿರ್ಣಯ ಮಾಡ್ತಾರೆ ಅದಕ್ಕೆಲ್ಲ ಬದ್ರಿದ್ದೀವಿ ನಾವು. ಆದರೆ ನಾನು ಏನು 18 ಮೇ 2023 ದೆಹಲಿಯಿಂದ ಏನು ಒಂದು ಪತ್ರಿಕೆ ಹೇಳಿಕೆ ರಿಲೀಸ್ ಆಗಿದೆ, ಆ ಪತ್ರದ ಆಧಾರದ ಮೇಲೆ ನಾನು ಕೆಲವು ಅಂಶಗಳನ್ನು ನಾನು ಪ್ರಸ್ತಾಪ ಮಾಡಿದ್ನೇ ಹೊರತು ನನ್ನ ವೈಯಕ್ತಿಕ ಏನಿಲ್ಲ ಅದರಲ್ಲಿ. ನಾನು ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ಪ್ರಸ್ತಾಪ ಮಾಡಿ ಸತ್ಯ. ಅದು ಆಗಿದ್ದಿದ್ರೆ ಇನ್ನೂ ಹೆಚ್ಚು ಸೀಟ್ಗಳು ನಮಗೆ ಗೆಲ್ತಾ ಇದ್ದು. ಯಾಕೆಂದರೆ ಬೇರೆ ಬೇರೆ ಸಮುದಾಯದವರಿಗೆ ಪ್ರಾತಿನಿಧ್ಯ ದೊರೆತಾಗ
ಆ ಸಮುದಾಯದ ಪ್ರೀತಿ ವಿಶ್ವಾಸ ಪಕ್ಷದ ಬಗ್ಗೆ ಹೆಚ್ಚುತ್ತೆ. ಏನೇನು DCM ಅನ್ನೇನು ಹೊಸದಾಗಿ ಏನು ಕಿರೀಟ ಇಡ್ತಾರ ಅವ್ರಿಗೆ? ಏನು ಕಿರೀಟ ಇರೋದಿಲ್ಲ, ಹೇಳಿಕೆ ಅಷ್ಟೇ. ಎಚ್ಚರಿಕೆ ಅವೆಲ್ಲ ಏನು ನಡೆಯಲ್ಲ. ಎಚ್ಚರಿಕೆ ಯಾರು ಕೇಳ್ತಾರೆ? ಅಲ್ಲ, ಅಧ್ಯಕ್ಷರಾಗಿ ಎಚ್ಚರಿಕೆ ಕೊಟ್ರೆ ನೀವು ಅದನ್ನೇನು ಮಾಡಿ ಅಕ್ಸೆಪ್ಟ್ ಮಾಡಲ್ಲ? ತಪ್ಪು ಮಾಡಿದ್ರೆ ಎಚ್ಚರಿಕೆ ಕೊಡ್ಬೇಕು. ಏನು ತಪ್ಪು ಮಾಡಿದೀವ್ರಿ? ತಪ್ಪಿದ್ರು ತಾನೆ ಎಚ್ಚರಿಕೆ. ಅದು ಹೇಳಿಕೆ, ಅದು ನಾನು ಒಬ್ಬನಿಗೆ ಅಲ್ಲ, ಎಲ್ರಿಗೂ ಅದು ಒಂದು ಅನ್ವಯ. ಯಾರು ಎಗನೆಸ್ಟ್ ಯಾರು ಹೋಗೋರ? ಅವ್ರು ಹೋಗೋರ? ಯಾರು ಹೈಕಮಾಂಡ್ ಎಗನೆಸ್ಟ್ಗೆ ನಾವು ಯಾರು ಹೋಗ್ತಾ ಇಲ್ಲ. ನಾವೆಲ್ಲ ಪದೇ ಪದೇ ಸ್ಪಷ್ಟನೆ ಮಾಡಿದ್ದೀವಿ. ಹೈಕಮಾಂಡ್ ಹೇಳದಂಗೆ ಎಲ್ಲರೂ ಕೂಡ ನಿರ್ಣಯ. ಇನ್ನು DK ಶಿವಕುಮಾರ್ ಪರವಾಗಿ GC ಚಂದ್ರಶೇಖರ್ ರಾಜ್ಯಸಭಾ ಸದಸ್ಯರು ಅವರು ಮಾತನಾಡಿದ್ರು. ಶ್ರೀಕೃಷ್ಣ ಶಿಶುಪಾಲನ ಉದಾಹರಣೆ ಕೊಟ್ಟಿದ್ರು. ಹೈಕಮಾಂಡ್ ಅಂದ್ರೆ ಶ್ರೀಕೃಷ್ಣ. ಈ ರೀತಿ ಹೇಳಿಕೆ ಕೊಡ್ತಾ ಇರುವ ಸಿದ್ದರಾಮಯ್ಯ ಬಣದವರು ಶಿಶುಪಾಲ. ಒಂದು ರೀತಿ ಎಚ್ಚರಿಕೆ ಹೆಂಗೆ ಅಂದ್ರೆ 100 ತಪ್ಪು ಮಾಡೋ ತನಕ ಕೃಷ್ಣ ಕೂಡ ವೇಟ್ ಮಾಡಿದ್ದ. DK ಶಿವಕುಮಾರ್ ಮೇಲೆ ಸಿಟ್ಟಿಗೆದ್ದದ್ದಕ್ಕಿಂತಲೂ ಹೆಚ್ಚು GC ಚಂದ್ರಶೇಖರ್ ಮೇಲೆ KN ರಾಜಣ್ಣ ಸಿಟ್ಟಿಗೆದ್ದಿದ್ದಾರೆ. ಶಿಶುಪಾಲ ಅವರೇ ನಾನು ಶ್ರೀಕೃಷ್ಣ ಅಂದ್ರು. KPCC ಕಾರ್ಯಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಮಾತಾಡಬೇಡಿ ಅಂದಿದ್ರು GC ಚಂದ್ರಶೇಖರ್. ಚಂದ್ರಶೇಖರ್ ಶಕ್ತಿ ಏನಿದೆ, ಶಕ್ತಿ ಮೀರಿ ಅಧಿಕಾರ ಅನುಭವಿಸ್ತಾ ಇದ್ದಾರೆ. ಎರಡು ಬಾರಿ MP ಆದ ಚಂದ್ರಶೇಖರ್ ಪಕ್ಷಕ್ಕೆ ಏನು ಶಕ್ತಿ ಕೊಟ್ಟಿದ್ದಾರೆ, ಏನು ಎತ್ತ ಅಂತ ಅವರೇ ಆತ್ಮವಿಮರ್ಶೆ ಮಾಡಿಕೊಳ್ಳಲಿ. ಕಾರ್ಪೊರೇಷನ್ ಎಲೆಕ್ಷನ್ ನಲ್ಲಿ ಎಷ್ಟು ಓಟ್ ತಗೊಂಡಿದ್ರು, ತಪ್ಪು ಯಾರೇ ಮಾಡಿದ್ರು ಕ್ರಮ ಆಗಲಿ ಅಂತಾನೆ ರಾಜಣ್ಣ ಗುಡುಗಿದ. ಅವರು ಹೇಳ್ತಾನೆ ಇದ್ದಾರೆ 1 ವರ್ಷದಿಂದ, ಆದರೆ ಏನೂ ಬದಲಾವಣೆಗಳು ಆಗಿಲ್ಲ ಇನ್ನು. ಸೊ ಆ ಥರ ಬದಲಾವಣೆಗಳು ಮಾಡಬೇಕು ಅಂತ ಅಂದರೆ ಮಂತ್ರಿಗಳಾಗಲಿ ಅಥವಾ ಬೇರೆ ಯಾರೇ ಲೀಡರ್ಗಳಾಗಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿ ಲೋಕಲ್ಲಿ ಅವರು ಡಿಸಿಷನ್ ಮೇಲೆ ಏನೂ ಅಂಥದ್ದು ನಡೆಯಲ್ಲ. ನಮ್ಮ ಹೈಕಮಾಂಡಲ್ಲಿ ನಮ್ಮ ಹೈಕಮಾಂಡು ಭಾಳ ಸ್ಟ್ರಾಂಗ್ ಇದೆ. ನೀವು ಕತೆ ಕೇಳಿರ್ಬೋದು, ಶಿಶುಪಾಲ ಮತ್ತು ಶ್ರೀಕೃಷ್ಣ ಅಂತೂ ಕತೆ ಕೇಳಿರ್ಬೋದು. ಸೊ ಶ್ರೀಕೃಷ್ಣ ಇದ್ದಂಗೆ ನಮ್ಮ ಹೈಕಮಾಂಡು. ಇನ್ನು ಶಿಶುಪಾಲ ಯಾರು ಅಂತ ನೀವೇ ಯೋಚನೆ ಮಾಡಬೇಕು. ಎಲ್ಲ ಹಿರಿಯ ಸಚಿವರುಗಳು, ಭಾಳ ಸೀನಿಯರ್ಸ್ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ಪ್ರಮುಖವಾಗಿ ಪಾರ್ಟಿನಲ್ಲಿ ಕಾರ್ಯಕರ್ತರಿಗೆ ಮತ್ತು ಸಂಘಟನೆ ಮಾಡೋವಂಥವ್ರಿಗೆ ಸ್ವಲ್ಪ ಗೊಂದಲಗಳಾಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಯಾರು ಮಾತಾಡಬಾರ್ದು ಹೊರಗಡೆ ಅಂತ. ಅದರ ಜೊತೆಗೆ ವೇಣುಗೋಪಾಲ್ ಅವರು ಹೇಳಿದ್ದಾರೆ, ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ ಇಲ್ಲಿಗೆ ಬಂದು ಮೀಟಿಂಗ್ ಮಾಡಿ ಸಾಕಷ್ಟು ಇದರಲ್ಲಿ ಪತ್ರಿಕೆಗಳಲ್ಲಿ ಮತ್ತು ಹೊರಗಡೆ ಪಕ್ಷಕ್ಕೆ ತೊಂದರೆ ಆಗಂಗೆ ಅಥವಾ ಗೊಂದಲ ಆಗಂಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ. ಅಷ್ಟೆಲ್ಲ ಸೀನಿಯರ್ಸ್ ಇದ್ದಾಗ ಈಗ ಅವ್ರನ್ನ ಮಂತ್ರಿ ಮಾಡಿರೋದು ಹೈಕಮಾಂಡು, ಕಾಂಗ್ರೆಸ್ ಪಕ್ಷ. ಆಮೇಲಿಂದ ಪ್ರತಿಯೊಂದನ್ನು ಅವ್ರಿಗೆ ಟಿಕೆಟ್ ಕೊಟ್ಟಿರೋದು ಕೂಡ ಕಾಂಗ್ರೆಸ್ ಬ್ಯಾನರಲ್ಲಿ. ಇದೆಲ್ಲ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ, ಹೈಕಮಾಂಡ್ಗೆ ಗೊತ್ತಿದೆ ಯಾವಾಗ ಏನು ತೀರ್ಮಾನ ತಗೋಬೇಕು, ಯಾವಾಗ ಯಾರನ್ನ ಏನು ಮಾಡಬೇಕು. ಮುಖ್ಯಮಂತ್ರಿಯವ್ರ ವಿಚಾರದಲ್ಲಾಗಲಿ ಅಥವಾ PCC ಪ್ರೆಸಿಡೆಂಟ್ ವಿಚಾರದಲ್ಲಾಗಲಿ ಹೈಕಮಾಂಡು ತನಗೆ ಬೇಕಾದಂಥ ಕಾಲ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಆದಂಥ ಒಂದು ತೀರ್ಮಾನನ ಅವರು ಕೈಗೊಳ್ಳುತ್ತಾರೆ. ಅದನ್ನು ಬಿಟ್ಟು ಈಗ ನಾವುಗಳು ಅಲ್ಲಿ ಇಲ್ಲಿ ಮಾತಾಡೋದ್ರಿಂದ ಅದಕ್ಕೆ ಉಪಯೋಗ ಇಲ್ಲ. ಯಾರು ನಾಯಕರುಗಳು ಇರ್ತಾರೋ ಪಕ್ಷಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು, ಪಕ್ಷ ಸಂಘಟನೆ ಮಾಡೋದಕ್ಕೆ ನಾವು ಕೆಲಸ ಮಾಡಬೇಕೇ ಹೊರತು ಪಕ್ಷಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ಯಾರೇ ಮಾತಾಡಿದ್ರು ಕೂಡ ಹೈಕಮಾಂಡು ಅದನ್ನು ಸಹಿಸಲ್ಲ. ಅದನ್ನು ಯಾವತ್ತೂ ಕೂಡ ಆ ಥರ ಮಾಡೋದು ಸರಿ ಅಂತ ನನ್ನ ಅನಿಸಿಕೆ ಅಂತೂ, ನಾನಂತೂ ಒಬ್ಬ ಕಾರ್ಯಾಧ್ಯಕ್ಷನಾಗಿ ಸರಿ ಇದೆ ಅಂತ ನಾನು ಯಾವತ್ತೂ ಅದನ್ನು ಒಪ್ಪಲ್ಲ. ನಾನು ಅವ್ರ ಶಕ್ತಿ ಏನಿದೆ ರೀ, ಅವ್ರ ಶಕ್ತಿ ಮೀರಿ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಅನುಭವಿಸ್ತಾ ಇರೋರು ಅವ್ರು ನನ್ನ ಬಗ್ಗೆ ಮಾತಾಡೋದಕ್ಕೆ ಏನಿಲ್ಲ. ಗೊತ್ತಾಯ್ತಾ? ಎಷ್ಟು ತೊಗೊಂಡಿದ್ರು ಕಾರ್ಪೊರೇಷನಲ್ಲಿ? 258 ಓಟೇನೋ ತಗೊಂಡಿದ್ದು. 2 ಸರಿ ರಾಜ್ಯಸಭಾ ಮೆಂಬರು.
ರಾಜ್ಯಸಭಾ ಮೆಂಬರ್ ಅಲ್ಲಿ ವಿಧಾನ ಪರಿಷತ್ಗಾಗ್ಲಿ ಯಾರನ್ನಾರು ಆಯ್ಕೆ ಮಾಡಿದ್ರೆ ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರೋ ರೀತಿ ಇರಬೇಕೆ ಹೊರತು ಲಯಬಿಲಿಟಿ ಆಗ್ಬಾರ್ದು. ಎಲ್ಲ ಹೊರೆ ಇವೆಲ್ಲ ಗೊತ್ತಾಯ್ತಾ. ಅದರಿಂದ ಅವ್ರು ಹೇಳ್ತಾರೆ, ಅವ್ರ ಅಭಿಪ್ರಾಯ ಹೇಳ್ಕೊಳ್ಳಿ, ಅದಕ್ಕೆ ನಂದೇನು ಅಡ್ಡಿ ಇಲ್ಲ. ಆದರೆ ಅವ್ರು ಏನು ಎತ್ತ ಅನ್ನೋದನ್ನು ಮೊದಲು ನಾವು ನನ್ನ ಆತ್ಮವಿಮರ್ಶೆ ಮಾಡ್ಕೊಂಡು ಮಾತಾಡಬೇಕು. ಯಾವ್ದು ನನಗೆ ನಾನು ಮಹಾಭಾರತ ರಾಮಾಯಣ ಅವೆಲ್ಲ ಓದೋನು ಅಲ್ಲ, ಕೇಳೋನು ಅಲ್ಲ. ಯಾವ ಶಿಶುಪಾಲನೋ ಯಾವ ಕೃಷ್ಣನೋ ಅವ್ರಿಗೆ ಗೊತ್ತಿದ್ರೆ ಹೇಳಿ ಉಪನ್ಯಾಸ ಮಾಡಿದ್ರೆ ಕೇಳ್ಕೊತೀನಿ ನಾನು. ನೀವು ತಪ್ಪು ಮಾಡ್ಲಿ ಅಂತ ನೀವು ತಪ್ಪು ಜಾಸ್ತಿ ಆದ್ರೆ ನಿಮ್ಮ ಮೇಲೆ ಕ್ರಮ ಆಗುತ್ತೆ ಅನ್ನೋ ಅರ್ಥದಲ್ಲಿ ಹೇಳಿರೋದು. ತಪ್ಪು ಯಾರೇ ಮಾಡ್ಲಿ ಕ್ರಮ ಆಗ್ಲಿ ಅಂತಾನೆ ನಾನು ಹೇಳೋದು. ತಪ್ಪು ಮಾಡಿದವ್ರಿಗೆ ಕ್ಷಮ ಮಾಡಿ ಅಂತ ನಾನೇನು ಹೇಳೋದು. GC ಚಂದ್ರಶೇಖರ್ ಮಾತಿಗೆ ಯಾಕಪ್ಪ ಅಷ್ಟೊಂದು ನೀವು ಮಹತ್ವ ಕೊಡ್ತೀವಿ? ಕಾರ್ಯಾಧ್ಯಕ್ಷರಲ್ಲ ಸರ್? ಹೌದಾ? KPCC ಕಾರ್ಯಾಧ್ಯಕ್ಷರಲ್ವಾ? ಆಗ್ಬೋದು, ಆಗ್ಲಿ. ಏನಂತೆ ಕಾರ್ಯಾಧ್ಯಕ್ಷರನ್ನು ಡಬಲ್ ಕೊಂಬಿಟ್ಟಿದವ ಈಗ. ಇಂಥ ಬಹುತೇಕ ಚರ್ಚೆಗಳಿಗೆ DK ಶಿವಕುಮಾರ್ ಅವರು ಉತ್ತರ ಕೊಡ್ತಿಲ್ಲ. ಸಿದ್ದರಾಮಯ್ಯನವರ ಹೆಸರು ದುರ್ಬಳಕೆ ಮಾಡಿಕೊಳ್ಳಬೇಡಿ ಅಂತ ಹೇಳಿದ್ದು, ಅದರ ನಂತರ ನೇರವಾಗಿ ಸಿದ್ದರಾಮಯ್ಯ ಬಣದವರ ವಿರುದ್ಧದ ವಾಗ್ದಾಳಿ, ಆ ಥರದ್ದೇನೂ ಇಲ್ಲ. ನೋ ರಿಯಾಕ್ಷನ್, ಚರ್ಚೆ ಬೇಡ ಅಂದ್ರು. ಸಿದ್ದರಾಮಯ್ಯನವರು ಕೂಡ ಅಷ್ಟೇ, ನಾಯಕತ್ವ ಬದಲಾವಣೆಯನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದ್ರು. ರಾಜನ್ ಅವರು ಹೇಳಿದ್ದಾರೆ ಸರ್, ಎಚ್ಚರಿಕೆಗೆಲ್ಲ ಬಗ್ಗಲ್ಲ, ನಾನು ಎಚ್ಚರಿಕೆ ನಡೆಯಲ್ಲ, ನಾನು ACC ಹೆಸರು ಅವ್ರು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ. ಚರ್ಚೆ ಬೇಡ. ಈಗ ಒಂದು, ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಕೇರಳದ ನಮ್ಮ ಪಾರ್ಟಿ ಪ್ರೋಗ್ರಾಮ್ ಇದೆ. ನಾಳೆ ಆಲ್ ಇಂಡಿಯಾ ಮಿನಿಸ್ಟರ್ಸ್ ಕಾನ್ಫರೆನ್ಸು ರಾಜಸ್ಥಾನದಲ್ಲಿದೆ. ಸೊ ಅಲ್ಲೆಲ್ಲ ಭಾಷಣ ಮಾಡಿ ಬಂದು ಮಾತಾಡ್ತೀನಿ. ನಾಯಕತ್ವ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ. ನಾಯಕತ್ವ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ. ನಾಯಕತ್ವ ಬದಲಾವಣೆ ಬಗ್ಗೆ ಈ ಮಧ್ಯೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನ ಸ್ವತಃ ಭೇಟಿಯಾಗಿ ಇಂಥ ಹೇಳಿಕೆಗಳು ಪಕ್ಷಕ್ಕೆ ತುಂಬಾ ಮುಜುಗರ ತರ್ತಾ ಇದ್ದಾವೆ, ಇವುಗಳನ್ನು ನಿಯಂತ್ರಿಸಬೇಕು ಅಂತ ಮಾತನಾಡಿದ್ದಾರೆ ಅನ್ನುವ ಸುದ್ದಿ. ಶುಕ್ರವಾರ ಈ ಭೇಟಿಯಾಗಿದೆ. ಶುಕ್ರವಾರ ಭೇಟಿಯಾಗಿ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರಂತೆ, ದಿನ ಬೆಳಗಾದ್ರೆ ಹಿರಿಯ ಸಚಿವರು ಅಪ್ರಸ್ತುತವಾದ ಮಾತುಗಳನ್ನು ಹೇಳ್ತಾ ಇದ್ದಾರೆ, ಒಂದಲ್ಲ ಒಂದು ಮಾತಾಡ್ತಿದ್ದಾರೆ, ಇದು ಸರಿನಾ ಸರ್, ನೀವೇ ಹೇಳಿ ಅಂದ್ರಂತೆ. ನೇರವಾಗಿ ಮುಖ್ಯಮಂತ್ರಿಗಳ ಹತ್ರನೇ ಉಪಮುಖ್ಯಮಂತ್ರಿಗಳ ಕಂಪ್ಲೇಂಟ್ ಮಾಡಿದ್ದಾರೆ. ಹಿರಿಯ ಸಚಿವರು ದಿನ ಬೆಳಗಾದ್ರೆ ಈ ರೀತಿ ಅಪ್ರಸ್ತುತವಾದ ಹೇಳಿಕೆಗಳನ್ನು ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ. ಪಕ್ಷದಲ್ಲಿ ಕಾರ್ಯಕರ್ತರಲ್ಲಿ ವಿನಾಕಾರಣ ಗೊಂದಲ ಆಗ್ತಾ ಇದೆ. ಇವುಗಳನ್ನು ನೀವೇ ನಿಯಂತ್ರಿಸಬೇಕು ಅಂತ ಹೇಳಿದ್ರಂತೆ. ಈ ಮಧ್ಯೆ ಸಿದ್ದರಾಮಯ್ಯ ಬಣದ ಸಚಿವರುಗಳು ಸಮಾವೇಶ ಮಾಡುವುದಕ್ಕಾಗಿ ಓಡಾಡ್ತಾ ಇದ್ದಾರೆ. ಮೊದಲು ದಲಿತ ಸಮಾವೇಶ ಅಂದ್ರು, ಈಗ ಶೋಷಿತ ವರ್ಗಗಳ ಸಮಾವೇಶ ಅಂತಿದೆ. ಹಾಸನದಲ್ಲೇ ಈ ಸಮಾವೇಶ ಮಾಡಬೇಕು ಅಂತ ಹೊರಟಿದ್ರು. ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶದ ಹೆಸರಿನಲ್ಲಿ ಅಹಿಂದ ವರ್ಗಗಳನ್ನು ಸೇರಿಸಬೇಕು. DK ಶಿವಕುಮಾರ್ ಅದನ್ನ AICCಗೆ ಹೇಳಿ KPCC ಸಮಾವೇಶವನ್ನಾಗಿಸುವಲ್ಲಿ ಯಶಸ್ವಿಯಾದರು.
ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕೆಪಿಸಿಸಿ ಸಮಾವೇಶ ಮಾಡಿದ್ರು. ಆ ನಂತರ ದಲಿತ ಶಾಸಕರು ಸಚಿವರುಗಳ ಡಿನ್ನರ್ ಮೀಟಿಂಗ್ ಕರೆದಿದ್ರು ಡಾಕ್ಟರ್ ಪರಮೇಶ್ವರ್, ಹೋಮ್ ಮಿನಿಸ್ಟರ್. ಅದಕ್ಕೂ ಡಿ.ಕೆ. ಶಿವಕುಮಾರ್ ಕೊಕ್ಕೆ ಹಾಕಿಸಿದ್ರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಫೋನ್ ಮಾಡಿ ಮುಂದೂಡಿ ಇದನ್ನ ಅಂತ ಹೇಳಬೇಕಾಗಿ ಬಂತು. ಈಗ ನಾವು ಸಮಾವೇಶ ಮಾಡೋರೆ ಅಂತ ಕೆ.ಎನ್. ರಾಜಣ್ಣ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಪರಮೇಶ್ವರು ಎಲ್ಲರೂ ಓಡಾಡ್ತಿದ್ದಾರೆ. ಡಾಕ್ಟರ್ ರಾಜಣ್ಣ ಬಹಳ ಓಕಲ್ ಆಗಿ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ. ಏನ್ರಿ ತಪ್ಪು, ಯಾಕೆ ಮಾಡಬಾರ್ದು ಒಂದು ಸಮಾವೇಶ? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಸಮುದಾಯಗಳು ನಮ್ಮ ಬೆಂಬಲಕ್ಕೆ ನಿಂತಿದ್ದಾವೆ, ಆ ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವುದಕ್ಕೆ ಸಮಾವೇಶ ಮಾಡ್ತೀವಿ ಅಂದ್ರೆ ಏನ್ ತಪ್ಪು ಅಂತಿದ್ದಾರೆ. ಬಹುಶಃ ಇದರ ಬಗ್ಗೆ ಒಂದು ಕನ್ಸೆನ್ಸಸ್ ಮೂಡಿದ ಹಾಗೆ ಕಾಣಿಸ್ತಾ ಇದೆ. ಪಕ್ಷದ ಅನುಕೂಲಕ್ಕಾಗಿ ಸಮಾವೇಶ ನಡೆಯಲಿ, ಹೈಕಮಾಂಡ್ ಅನ್ನು ಒಪ್ಪಿಸಿ ಸಮಾವೇಶ ನಡೆಸೋದಾದ್ರೆ ನಡೆಸೋಣ ಅಂತ ಇಬ್ಬರು ಒಂದು ಸಮ್ಮತಿಗೆ ಬಂದ ಹಾಗೆ ಕಾಣಿಸ್ತಾ ಇದೆ. ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲ್ಲಿಗ್ ಪ್ರಶಾಂತ್ ನಾಥು ಕೂಡ. ಪ್ರಶಾಂತ್ ಮತ್ತು ಮಾರುತೇಶ್, ಪಾರ್ಟಿ ರೌಂಡ್ಸ್ಗೆ ಸ್ವಾಗತ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.